ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರೋಹಿತ್. ನಾನು ಫಸ್ಟ್ ಇಯರ್ BCom ಮಾಡ್ತಿದ್ದೀನಿ. ನಾನು ಇವತ್ತಿಂದ ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ. ನಾನು ಡೈಲಿ ವ್ಲಾಗ್ಸ್ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಲೇಜ್ ಇದೆ. ಟೈಮ್ ಸಿಕ್ಕಿದಾಗ ವೀಡಿಯೋಸ್ ಮಾಡಿ ವ್ಲಾಗ್ಸ್ ಹಾಕ್ತೀನಿ. ಆದರೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಇವತ್ತು ಬೆಳಿಗ್ಗೆ ಬೇಗ ಎದ್ದೆ. ಏನಕ್ಕೆ ಅಂದರೆ ಗಾಡಿ ತೊಳಿಬೇಕಿತ್ತು, ತೊಳೆದು ಒಳಗಾಕ್ಬಿಟ್ಟು ಬಂದು ಬೇಗ ರೆಡಿ ಆಗಿದ್ದೀನಿ. ಇವಾಗ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋಗಬೇಕು. ಬನ್ನಿ, ಹೋಗ್ತಾ ಸಿಗ್ತೀನಿ ನಿಮಗೆಲ್ಲ. ಗೈಸ್, ಫೈನಲಿ ಬಂದಿದ್ದೀವಿ ಪಾಸ್ಪೋರ್ಟ್ ಆಫೀಸ್ಗೆ. ಮುಗಿಸ್ಕೊಂಡು ಸಿಗ್ತೀವಿ ಗೈಸ್. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಜನ ಕೂತಿದ್ದಾರೆ. ಇನ್ನು ನಮ್ದಿರೋದು 10 ಗಂಟೆಗೆ, ನಾವು 9:15 ಬಂದಿದ್ದೀವಿ. ಆದರೂ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ನಮ್ದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಗೈಸ್. ಒಟ್ನಲ್ಲಿ ಫುಲ್ ಲೇಟ್ ಆಗುತ್ತೆ. ನೋಡಿ, ತುಂಬ ಜನ ಇದ್ದಾರೆ ಫುಲ್ಲು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಅಂತೂ ಇಂತೂ ಬಂದಿದ್ದು, ಕೆಲಸ ಮುಗೀತು. 10 ಗಂಟೆಗೆ ಒಳಗೋಗಿದ್ದಕ್ಕೆ 12 ಗಂಟೆಗೆ ಈಚೆ ಬಂದಿದ್ದೀವಿ. ಇವಾಗ ಪಟ ಅಂತ ಮನೆಗೆ ಹೋಗ್ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು. ಇವಾಗ ಸ್ಪೋರ್ಟ್ಸ್ ಇದೆ. ಬನ್ನಿ, ಕಾಲೇಜ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಬರೀ ಇಂಥದೆಯಾ? ಜಸ್ಟ್ ಇವಾಗ ಬಂದು ಕಾಲೇಜ್ ರೀಚ್ ಆಗಿದ್ದೀನಿ. ಪಾಸ್ಪೋರ್ಟ್ ಆಫೀಸಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಈಗ ಒಂದು ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ನೋಡಿ ಗೈಸ್, ಒಂದು ಚಿಕ್ಕ ಮೀಟಿಂಗ್ ಅನ್ನಲ್ಲ, ಅದಿದೆ. ಏನು ಅಂದರೆ ನಾನೊಂದು ಶಾರ್ಟ್ ರೀಲ್ಸ್ ಸೀರೀಸ್ ಮಾಡ್ತಿದ್ದೀನಿ ಕಾಲೇಜಲ್ಲಿ. ಅದಕ್ಕೆ ಪ್ರಾಕ್ಟೀಸ್ ಕೊಡ್ತಿದ್ದೀವಿ ಗೈಸ್ ಇವ್ರಿಗೆಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಗೈಸ್, ಸ್ಪೋರ್ಟ್ಸ್ ಎಲ್ಲ ನಡೀತಿದೆ. ನಾವು ನಮ್ದು ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೀವಿ. ನೋಡಿ ನಮ್ಮ ಟೀಮ್. Everybody is ready to lose. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಗೈಸ್, ನಮ್ಮ ಟೀಮ್ ಬಂತು. ನಮ್ಮ ಟೀಮ್ ಆಡ್ತಿದ್ದಾರೆ, ಬಾಲ್ ಎಸಿತಿದ್ದಾರೆ. ಇವಾಗ ನೋಡೋಣ ಬನ್ನಿ ಯಾರು ಗೆಲ್ತಾರೆ ಅಂತ. ನಮ್ಮ ಟೀಮ್ ಗೆಲ್ಲುತ್ತಾ ಇಲ್ಲ ಆಪೋಸಿಟ್ ಟೀಮ್ ಗೆಲ್ಲುತ್ತಾ ನೋಡೋಣ ಬನ್ನಿ ಗೈಸ್. ಆ್ಯಕ್ಚುಲಿ ನಮ್ಮ ಟೀಮ್ ಸೋಟೋ ಇತ್ತು ಗೈಸ್. ಈಗ ಮನೆಗೆ ಹೊರಟೆ, ಟೈಮ್ ಆಗೋಯ್ತು. ಮನೆಗೆ ಹೋಗಿ ಜಿಮ್ಗೆ ಹೋಗ್ಬೇಕು. ಬನ್ನಿ ಬೇಗ ಮನೆಗೆ ಹೋಗೋಣ ಗೈಸ್. ಅಂತೂ ಇಂತೂ ಒಂದು ವಾರ ಆದಮೇಲೆ ಜಿಮ್ಮಿಗೆ ಬಂದಿದ್ದೀನಿ. ಇವತ್ತು ಅದು ಹೆಂಗೆ ಹಾಕೊಂಡು ಹೋಗ್ತಾರೋ ನಮಗಂತೂ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಬನ್ನಿ ನೋಡಿ ಗೈಸ್, ಇದೆ ನಮ್ಮ ಜಿಮ್ಮು. ಜಿಮ್ ಮುಗೀತು. ಇವತ್ತು ಫುಲ್ಲು ಚೆಸ್ಟ್ ವರ್ಕೌಟು ಚೆನ್ನಾಗಿ ಕೂತ್ಕೊಳ್ತಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬನ್ನಿ, ಇವತ್ತು ಮನೇಲಿ ಕಾರ್ತಿಕ್ ಸೋಮವಾರ ಮಾಡೋರೆ, ತೋರಿಸ್ತೀನಿ ಬನ್ನಿ ಏನೇನು ಮಾಡೋರೆ ಅಂತ. ಜಿಮ್ಮಿಂದ ಇವಾಗ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಹೇಳಿದ ಒಂದು ವಿಷಯ ಅಂದರೆ ಫ್ರೆಶ್ ಅಪ್ ಆಗು. ಯಾಕಂದರೆ ಜಿಮ್ಮಲ್ಲಿ ಫುಲ್ ವರ್ಕೌಟ್ ಮಾಡಿ ಫುಲ್ ಸುಸ್ತಾಗಿ ಹೋಗಿರ್ತೀನಿ ಅಂತ ಫ್ರೆಶ್ ಅಪ್ ಆಗು ಅಂದರು. ಅದು ಅಲ್ಲದೆ ಇವತ್ತು ಮನೇಲಿ ಕಾರ್ತಿಕ್ ಸೋಮವಾರ ಬೇರೆ ಮಾಡ್ತಿದ್ದಾರೆ, ಅದಕ್ಕೆ ಪೂಜೆ ಇರುತ್ತೆ. ಮತ್ತು ಇವತ್ತು ಸ್ಪೆಷಲ್ ಏನು ಅಂದರೆ ಬಾಳೆದೆಳೆ ಊಟ. ಏನೇನು ಮಾಡಿದ್ದಾರೆ ಅಂತ ಆಮೇಲಿಂದ ತೋರಿಸ್ತೀನಿ. ಬನ್ನಿ, ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋಕ್ಕೆ ಹೋಗೋಣ. ನೋಡಿ, ನೀಟಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಈಗ ನಮ್ಮ ಮನೇಲಿ ಪೂಜೆ ಮಾಡೋಣ ಫಸ್ಟು, ಇಲ್ಲಾಂದರೆ ಮನೇಲಿ ಚೆನ್ನಾಗಿ ಒಗಿತಾರೆ. ಆಯ್ತು, ಆಮೇಲೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋಣ. ಯಾಕಂದರೆ ಅವ್ರ ಮನೇಲೆ ಕಾರ್ತಿಕ್ ಸೋಮವಾರ ಮಾಡ್ತಿರೋದು ಇವತ್ತು. ನಮ್ಮ ಚಿಕ್ಕಪ್ಪನ ಮನೆ ಅಂದರೆ ಇನ್ನೊಂದು 10-15 ಕಿಲೋಮೀಟ್ರ್ ದೂರದಲ್ಲಂತೂ ಇಲ್ಲ. ಇಲ್ಲೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ, ಗ್ರೌಂಡ್ ಫ್ಲೋರಲ್ಲಿ ಒಬ್ಬರು ಚಿಕ್ಕಪ್ಪ ಇದ್ದಾರೆ, ಸೆಕೆಂಡ್ ಫ್ಲೋರಲ್ಲಿ ಒಬ್ಬರು ಚಿಕ್ಕಪ್ಪ ಇದ್ದಾರೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಗ್ರೌಂಡ್ ಫ್ಲೋರಲ್ಲಿ ಇರೋ ಚಿಕ್ಕಪ್ಪನ ಮನೇಲಿ ಇವತ್ತು ಕಾರ್ತಿಕ್ ಸೋಮವಾರ ಮಾಡ್ತಿರೋದು. ಬನ್ನಿ ಫಸ್ಟ್ ಮನೇಲಿ ಪೂಜೆ ಮಾಡೋಣ, ಆಮೇಲೆ ಕೆಳಗೋಗ್ಬಿಟ್ಟು ಪೂಜೆ ಹೆಂಗೆ ಮಾಡಿದ್ದಾರೆ ಮತ್ತು ತಿನ್ನಕ್ಕೆ ಏನೇನು ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ನಮ್ಮ ಚಿಕ್ಕಪ್ಪನ ಮನೆಗೆ ಪೂಜೆಗೆ ಅಂತ ಬಂದರೆ ಹಿಂಗೆ ಬಿತ್ಕೊಂಡವನು. ಇಲ್ಲಿ ನೋಡಿ ಇನ್ನೊಂದು ತಮ್ಮ ಹಿಂಗೆ ಬಿತ್ಕೊಂಡವನು. ನೋಡಿ, ನಮಗೆಲ್ಲ ಗೊತ್ತಾಗೋಯ್ತು. ಪೂಜೆ ಹೆಂಗೆ ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ.
ಹೆಂಗೆ ಮಾಡಿದ್ರು ಪೂಜೆ? ಚೆನ್ನಾಗಿ ಮಾಡಿದ್ರಾ? ಪೂಜೆ ಅಂದಿದ ತಕ್ಷಣ ಒಂದು ಜ್ಞಾಪನ ಬಂತು ನನಗೆ. ಮೊನ್ನೆ ಊರಲ್ಲಿ ಷಣ್ಮಾತ್ಮಂದು ಕತೆ ಓದಿಸಿದ್ದು. ಅದ್ರದ್ದು ನನ್ನ ಹತ್ರ ಒಂದು ಸ್ವಲ್ಪ ಕ್ಲಿಪ್ಸ್ಗಳಿದೆ, ಹಾಕ್ತೀನಿ, ನೋಡ್ಕೊಂಬನ್ನಿ. ಬನ್ನಿ ಇವಾಗ ಅಡುಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಇವತ್ತಿಗೆ ನಾನು ಮಾಡಿದ್ದೆಲ್ಲ ಇಷ್ಟ ಗೈಸ್. ಎಲ್ಲರೂ ನನಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಅಷ್ಟೇ.